ರೀ ಇವ್ರ ಯಜಮಾನ್ರಿಗೆ ನಿಮ್ ಲೆವೆಲ್ಗಿಂತ ಕಡಿಮೆದು ಅಂದ್ರೆ ಅವ್ರ ಬುದ್ಧಿವಂತಿಗೆ ಕರೆಕ್ಟ್ ಆಗಿರೋದು ಒಂದ್ ಕೆಲಸ ಕೊಡಿಸ್ಬಿಡಿ. ರೀ ನೋಡಿ ಪಾಪ ಹೇಗ್ ನೋಡ್ತಾ ಕೂತಿದ್ದಾರೆ. ಪಾಪ ಬಾಯಿ ಮಾತಿಗಾದ್ರೂ ಕೆಲಸ ಕೊಡ್ತೀನಿ ಅಂತ ಹೇಳ್ಬಿಡ್ರಿ. ಆಯ್ತು, ಈಗ ಯಾವ್ದಾದ್ರು ಕೆಲಸ ಸರಿ, ಹಾಗಾದ್ರೆ ನಾನು ಬರ್ತೀನಿ. ಶಾಂತಿ, ಕಾಫಿ ಮಾಡ್ಕೊಂಡೋಗಿ. ಪರವಾಗಿಲ್ಲ ರೇವತಿ. ದಾನವೀರ ಶೂರ ಕರ್ಣ ಆ ಅಮ್ಮ ಕೆಲಸ ಕೊಡ್ತು ಅಂತ ಬೇಡ್ಕೊಂಡ್ಬಿಟ್ರು. ಇವಯ್ಯ ತತಾಸ್ತು ಅಂತ ವರ ಕೊಟ್ಬಿಟ್ಟ. ಸ್ವಲ್ಪ ನನಗೆ ಮುಂದುವರಿಯೋ ಬುದ್ಧಿ ಇಲ್ಲ. ಈ ಅಪಾರ್ಟ್ಮೆಂಟ್ಗೆಲ್ಲ ನಾನೇ ಶ್ರೀಮಂತರಾಗಬೇಕು ಅಂತ ಕನ್ಸು ಕಟ್ಕೊಂಡಿದ್ರೆ ಅವ ಹಿಂಗೆ ಕೆಲಸ ಕೊಡ್ತಾರಂತೆ. ನಿಮ್ ತಲೆಯಲ್ಲಿ ಬುದ್ಧಿ ಇದೆಯಾ, ಲದ್ದಿ ಇದೆಯಾ? ಆ ಕೈಗಳು ಕೆಲಸ ಅಲ್ಲ ರೇವತಿ, ಕಸದಲ್ಲಿರೋರಿಗೆ ಅಯ್ಯೋ ಅಂದ್ರೆ ತಪ್ಪಾ? ತಪ್ಪೆ. ಅಯ್ಯೋ ಪಾಪ ಅಂದ್ರೆ ಅದೆಷ್ಟೋ ತಿಂಗಳು ಪಾಪ ನಮಗೆ ಸುತ್ಕೊಳತ್ತಂತೆ. ನೋಡಿ, ನಾವು ಮುಂದುವರಿಬೇಕು ಅಂದ್ರೆ ನಾವು ಮಾತ್ರ ಮುಂದುವರಿಬೇಕು. ಅದಕ್ಕೋಸ್ಕರ ಇನ್ನೊಬ್ಬರನ್ನ ತುಳಿದ್ರೂ ಪರವಾಗಿಲ್ಲ, ಗೊತ್ತಾಯ್ತಾ? ಅಪಾರ್ಟ್ಮೆಂಟ್ ಸರಿಯಾಗಿದ್ದಿದ್ರೆ ಬೇರೆಯವ್ರು ಯಾಕೆ ನಮ್ಮನ್ನ ಅಂತ ಇದ್ರು? ಬಹುಶಃ ನಾವೇ ಸರಿ ಇಲ್ವೋ ಏನೋ. ನೊಂದರು ಬೆಂದರು ಬಯಸಿದ್ದು ಸಿಗಲಿಲ್ಲ. ಕಾಡಿದರು ಬೇಡಿದರು ಸೊಗಸಾದ ಕವಿತೆನ ನೀನಲ್ಲದೆ ಇನ್ಯಾವ ಬಡ್ಡಿ ಮಗ ಬರೆಯೋದಕ್ಕೆ ಸಾಧ್ಯನೋ? ಇದೆಲ್ಲ ನೋಡಿ ಅವ್ರು ಏನಂದ್ರು ಗೊತ್ತಾ? 2 ವರ್ಷ ಕೋಪ, ನೀವು ಒಬ್ಬ ಮಹಾಕವಿ ಆಗೋದ್ರಲ್ಲಿ ಯಾವ ಸಂಶಯ ಆಗೋದಿಲ್ಲ. ಶಾಂತಿ 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 ನಿಮಗೆ ಹೇಳಿದ್ದು ಅಂಗಡಿಗೆ ಹೋಗ್ಬಿಟ್ಟು ಬನ್ನಿ ಅಂತ. ಅಯ್ಯೋ ಮುಂಡದೆ, ಏನಂದ್ರೂ ಹರ ಇಲ್ಲ ಶಿವ ಇಲ್ಲ. ಎಲ್ಲಾದ್ರೂ ಹಾಳಾಗೋಗಿ. ಸಾಕಾಗಿ ಹಾಳಾಗೋಗು ಅಂತ ಬಂದ್ಬಿಟ್ಟೆ.
ಇದ್ದಾಳೆ. ಮಧ್ಯೆ ನಾನೇನು ಮಾಡಲಿ? ನಾನು ಎಲ್ಲಾದರೂ ಮೂಲೆಯಲ್ಲಿ ಕೂತ್ಕೋತೀನಿ ಅಷ್ಟೇ. ಅಮ್ಮ ನನಗೆ ಕ್ಷಮಿಸ್ಬಿಡ್ರಿ ಅಂತ ಕೇಳ್ಕೊಳ್ಳಬೇಕು. ಏನು ಪ್ರೀತಿ ಉಕ್ಕಿ ಹರಿತಾ ಇದೆಯಲ್ಲಪ್ಪ. ನೀನು ಏನು ಹೇಳು, ನಾನು ಅವ್ರ ಹತ್ರ ಮಾತಾಡಿ ಅವ್ರನ್ನ ಕ್ಷಮೆ ಕೇಳಲೇಬೇಕು. ಶಾಂತಿ, ನಾನು ಮಾಡಿದ ತಪ್ಪೇನು ಅಂತ ನನಗೆ ಗೊತ್ತಾಗಿದೆ ರೀ. ನನ್ನನ್ನು ಈ ಸಲ ಕ್ಷಮಿಸ್ಬಿಡಿ. ಅದು ನಮಸ್ತೆ ಕವಿಗಳೇ. ಇವ್ರ್ಯಾಕೆ ನೋಡ್ದಾಗ ಹೋಗ್ತಾ ಇದ್ರಲ್ಲ? ಕವಿಗಳೇ 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 ಏನ್ ಕವಿಗಳೇ, ಒಳ್ಳೆ ಬಿರುಗಾಳಿ ಹೋದಂಗೆ ಹೋಗ್ತಾ ಇದ್ದೀರಲ್ಲ? ಓ, ಈ ಸತ್ಯಮೂರ್ತಿ ಹತ್ರನೂ ಮಾತಾಡಲ್ವಾ? ಹಾಗೇನಿಲ್ಲ ಸತ್ಯಮೂರ್ತಿಗಳೇ, ಇವತ್ತು ಯಾಕೋ ತುಂಬ ಬೇಜಾರಾಗಿದೆ. ಏನು ಬೇಡ ಅಂತ ಅನಿಸ್ತಾ ಇದೆ. ಮನುಷ್ಯ ಜೀವನ ಅಂದರೆ ಮುಳ್ಳಿನ ಹಾಸಿಗೆ, ಮುಳ್ಳಿನ ಹೊದಿಕೆ ಅನ್ಸಕ್ಕೆ ಶುರುವಾಗ್ಬಿಟ್ಟಿದೆ ನನಗೆ. ಏನಾದರೂ ದೂರ ಹೊಟ್ಟೋಗೋಣ ಅಂತ ನಿರ್ಧಾರ. ಅಂದ್ರೆ ಈಗ ಮನೆ ಬಿಟ್ಟು ಹೋಗ್ತಾ ಇದ್ದೀರಾ? ನಿಮ್ಗೆ ಯಾಕೆ ಬಂತು ಕೇಳ್ದಲ್ದಲ್ಲಿ ಈ ಬುದ್ಧಿ? ನೀವೇ ಹೇಳಿದ್ರಲ್ಲ ಕೇಳ್ಗಾಲ ಅಂತ, ಅದಕ್ಕೆ ಬಂದಿದೆ. ಆದ್ರೆ ನಿಮ್ಗೀಗ ಮನೆ ಬಿಟ್ಟು ಹೋಗುವಂಥದ್ದು ಏನಾಗಿದೆ ಅಂತ. ಇನ್ನೇನು ಉಳಿದಿದೆ ಆಗೋದಿಕ್ಕೆ? ನನ್ನ ಹೆಂಡತಿ ನನ್ನ ಕನಸುಗಳಿಗೆ ಬೆಂಕಿ ಹಾಕಿ ಸುಟ್ಬಿಟ್ಲಲ್ಲ. ತುಂಬ ಆಸೆ ಪಟ್ಟು ಬರೆದಿದ್ದ ಕವಿತೆಗಳನ್ನೆಲ್ಲ ನನ್ನ ಹೆಂಡತಿ ಇವತ್ತು ಬೆಂಕಿ ಹಾಕಿ ಸುಟ್ಬಿಟ್ಲು. ನಾನು ನನ್ನ ಕವಿತೆಗಳನ್ನು ಎಷ್ಟು ಪ್ರೀತಿ ಮಾಡ್ತಿದ್ದೆ ಅಂತ. ಕೆಲಸ ಅನ್ನೋ ಪದವಿ ಏನ್ ಬೇಕಾದ್ರೂ ಮಾಡಿಸುತ್ತೆ. ಅದ್ರ ಬದಲಿಗೆ
ನನಗೆ 100 ಜನ ಬಂದು ಬುದ್ಧಿ ಹೇಳೋ ಹಾಗಾಯ್ತು. ನಾನು ಹೊರಗಡೆ ಇದ್ದಷ್ಟು ದಿನ ಏನು ಮಾಡೋಕ್ಕಾಗಲಿಲ್ಲ. ಅನ್ಕೊಳ್ಳೋಕ್ಕಿಂತ ನಾವು ಬುದ್ಧಿ ಕಲ್ತ್ಕೊಂಡು ಇಲ್ಲೇ ಇರೋದು ಒಳ್ಳೇದು ಅಂತ ಅನ್ಸುತ್ತೆ. ಈಗ ನಿಮ್ಮಿರೋ ಮೇಲೆ ನಾನು ಮಾಡೋ ಕೆಲಸ ನಿಮ್ಗೆ ಅಡ್ಜಸ್ಟ್ ಆಗುತ್ತೆ ಅನ್ನೋದಾದ್ರೆ ಅದನ್ನಾದ್ರೂ ಕೊಡ್ಸೋಕೆ ಟ್ರೈ ಮಾಡ್ತೀನಿ. ಸತ್ಯವಾಗ್ಲೂ ಟ್ರೈ ಮಾಡ್ತೀನಿ. ಎಲ್ಲಿ ಟೈಮು ಮೋನ ನಾನು ಮಾಡ್ಕೊಡೋ. ರಾಜು 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 ನೀವು ಯಾರು ಅಂತ ಕೇಳಿದ್ರೆ ರಾಜಪ್ಪ ಲವ್ವರು ಅಂತಾರೆ. ಏನು ರಾಜು ಲವರ? ಯಾಕೆ ರಾಜುಗೆ ಲವರ್ ಇರಬಾರ್ದಾ? ರಾಜು ಆ ರೀತಿ ಚೆನ್ನಾಗಿರೋ ಸುಂದರವಾಗಿರೋ ಹುಡುಗಿರೆಲ್ಲ ನಿಂತ ಸ್ಮಾರ್ಟ್ ಹುಡುಗರಿಗೆ ಸಿಗ್ಬೇಕಾ? ನನಗೆ ರಾಜು ಇಷ್ಟ ಒಳ್ಳೆ ಮನಸ್ಸಿಂದ ಅವನ ಜೀವನನ ಪ್ರೀತಿ ಮಾಡೋ ರೀತಿಯಿಂದ. ಏನೇ ಆದ್ರೂ ಆ ಪ್ರೀತಿ ನಿಮ್ಮಿಬ್ಬರಿಂದ ಸಿಗಕ್ ಸಾಧ್ಯನೇ ಇಲ್ಲ.